ಬೆಂಗಳೂರಿನ ಭಾರತ್ ನಗರದಲ್ಲಿ 3 ದಿನದಿಂದ ಚಿರತೆ ಆತಂಕವನ್ನ ಸೃಷ್ಟಿ ಮಾಡಿದೆ. ಚಿರತೆ ಸೆರೆಗೆ ಹೆಚ್ಚುವರಿಯಾಗಿ ಬೋನ್ ಇಟ್ಟಿದ್ದಾರೆ ಅರಣ್ಯ ಇಲಾಖೆ ಸಿಬ್ಬಂದಿ. ಚಿರತೆಗೆ ಇಟ್ಟಿದ್ದ ಬೋನ್ಗೆ ತಾನಾಗೆ ಬಂದು ಬಿದ್ದಿದೆ ಬೀದಿ ನಾಯಿ. ಚಿರತೆ ಸೆರೆ ಹಿಡಿಬೇಕು ಅಂತ ಹೆಚ್ಚುವರಿಯಾಗಿ ಬೋನ್ಗಳನ್ನ ಇಟ್ಟಿದ್ದಾರೆ ಅರಣ್ಯ ಇಲಾಖೆ ಸಿಬ್ಬಂದಿ. ಆದ್ರೆ ಆ ಬೋನ್ಗೆ ತಾನಾಗಿಯೇ ಬಂದು ಬೀದಿ ನಾಯಿ ಬಿದ್ದಿದೆ. ಇನ್ನು ಕೂಡ ಚಿರತೆ ಸೆರೆಯಾಗಿಲ್ಲ. ಕೋಳಿ ತಿನ್ನೋ ಆಸೆಗೆ ಬಂದು ಬೀದಿ ನಾಯಿ ಬೋನಿಗೆ ಬಿದ್ದಿದೆ. ಚಿರತೆ ಸೆರೆಗೆ ಕಳೆದ 3 ದಿನಗಳಿಂದ ನಿರಂತರವಾದ ಕಾರ್ಯಾಚರಣೆ ನಡೀತಾ ಇದೆ. ಬ್ಯಾಡ್ರಳ್ಳಿ, ಭಾರತ್ ನಗರ ಸುತ್ತಮುತ್ತ ಚಿರತೆಯ ಉಪಟಳ ಕಂಡು ಬಂದಿದೆ. ಅಲ್ಲಿ ಸ್ಥಳೀಯ ಮನೆಯ ಸಿಸಿಟಿವಿಯಲ್ಲಿ ಚಿರತೆ ರೋಡ್ ಕ್ರಾಸ್ ಮಾಡ್ತಾ ಇರುವಂತಹ ದೃಶ್ಯ ಕ್ಯಾಪ್ಚರ್ ಆಗಿದೆ. 3 ದಿನಗಳಿಂದಲೂ ಕೂಡ ಅರಣ್ಯ ಇಲಾಖೆ ಸಿಬ್ಬಂದಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಪೊಲೀಸರು ಗಸ್ತು ತಿರುಗ್ತಾ ಇದ್ದಾರೆ ಅಲ್ಲಿ. ಹಾಗೆ ಅಲ್ಲಿನ ಜನರಿಗೆ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ರಾತ್ರಿ ಸಮಯದಲ್ಲಿ ಅಥವಾ ಸ್ವಲ್ಪ ಓಡಾಟವನ್ನ ಕಮ್ಮಿ ಮಾಡಿ ಅನ್ನೋದಾಗಿ. ಚಿರತೆ ಸೆರೆಗೆ ಸಿಗೋವರೆಗೂ ಇನ್ನು ಅಲ್ಲಿ ಪಾರ್ಕಿನ ಸುತ್ತಮುತ್ತ ಕಂಪ್ಲೀಟ್ ಆಗಿ ಪೊದೆಗಳು ಬೆಳ್ಕೊಂಡಿದ್ವಂತೆ. ಅದರ ತೆರವು ಕಾರ್ಯಾಚರಣೆ ಕೂಡ ಆಗಿದೆ. ಚಿರತೆ ಹಿಡಿಬೇಕು ಅಂತ ಹೆಚ್ಚುವರಿಯಾಗಿ ಇಟ್ಟಿದ್ದ ಬೋನಿಗೆ ಕೋಳಿ ತಿನ್ನೋ ಆಸೆಗೆ ಬೀದಿ ನಾಯಿ ಸದ್ಯ ತಾನಾಗಿಯೇ ಬಂದು ಬಿದ್ದಿದೆ. ಭಾರತ್ ನಗರದಲ್ಲಿ ಆಟೋ ಚಾಲಕ ಚಿರತೆ ಬಂದಿರೋದಕ್ಕೋಸ್ಕರ ಎಲ್ಲ ಫುಲ್ ಕ್ಲೀನ್ ಆಯಿತು. ಇಲ್ಲಿ ಎಲ್ಲ ಇಷ್ಟು ನಾವು 3 ಗಂಟೆ ರಾತ್ರಿ 4 ಗಂಟೆ ರಾತ್ರಿ ಎಲ್ಲ ಓಡಾಡ್ತಾ ಇರ್ತೀವಿ. ಡ್ಯೂಟಿಗಳು ಸಾಯಂಕಾಲ ಚಿಕ್ಕ ಮಕ್ಳು ಕರ್ಕೊಂಡು ಇದು ಮಾಡ್ತೀವಿ. ಇಲ್ಲಿ ಇವಾಗ ಇಷ್ಟೆಲ್ಲ ಕ್ಲೀನ್ ಆಗಿರೋದಕ್ಕೆ ನಮಗೂ ಖುಷಿ. ಆಮೇಲೆ ಒಬ್ಬೊಬ್ಬರು ಓಡಾಡೋಕ್ಕೂ ನಮಗೂ ಒಂದು ಇದಾಗಿದೆ ಸರ್. ಹೌದಾ? ಏನು ತೊಂದರೆ ಇಲ್ಲ? ತೊಂದರೆ ಇಲ್ಲ ಸರ್. ನೋಡಿ ಎಷ್ಟು ಕ್ಲೀನ್ ಆಗೈತೆ, ಎಷ್ಟು ಇದಾಗೈತೆ. ಸಖತ್ತು. ಭಾರತ್ ನಗರದಲ್ಲಿ ಆಟೋ ಚಾಲಕ ಚಿರತೆ ಬಂದಿರೋದಕ್ಕೋಸ್ಕರ ಎಲ್ಲ ಫುಲ್ ಕ್ಲೀನ್ ಆಯಿತು. ಇಲ್ಲಿ ಎಲ್ಲ ಇಷ್ಟು ನಾವು 3 ಗಂಟೆ ರಾತ್ರಿ 4 ಗಂಟೆ ರಾತ್ರಿ ಎಲ್ಲ ಓಡಾಡ್ತಾ ಇರ್ತೀವಿ. ಡ್ಯೂಟಿ ಪಾರ್ಕ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಈಗ ನಿಮ್ಗೆ ಏನು ಖುಷಿ ಅನ್ಸುತ್ತೆ? ಈಗ ಭಾಳ ಖುಷಿ ಆಯಿತು. ಚಿರತೆ ಬಂದೆ ಒಂದ್ಸತಿ ಒಳ್ಳೆ ಕೆಲಸ ಆಯಿತು ಅಂತ ಅನ್ಸುತ್ತೆ. ಅದು ಯಾರಿಗಾರ ಏನಾರು ಎಫೆಕ್ಟ್ ಮಾಡಿದ್ರೆ ಅದಕ್ಕೆ ಎಡವಟ್ ಆಗಿರೋದು. ಏನು ಮಾಡಲಿಲ್ಲ, ಅದರಿಂದ ಒಳ್ಳೇದೇ ಆಯಿತು. ಇದು ಮೊದಲೇ ಮಾಡಿಸ್ಬೇಕಾಯ್ತು. ರೆಸಿಡೆನ್ಸಿಯಲ್ ಏರಿಯಾ ಆದರೆ ಆ್ಯಕ್ಚುಲಿ ಕಟ್ಟೆ ಮುಚ್ಚಿದ್ರು. ಮುಚ್ಚಾದ್ಮೇಲೆ ಅದು ಸರಿಯಾಗಿ ಆಗಲಿಲ್ಲ. ಏನೋ ಗೌಡ್ರು ಏನೋ ಸ್ಟೇ ಆಯಿತು ಅಂತ ಹೇಳಿದರು. ಈಗ ಕ್ಲೀನ್ ಮಾಡ್ತಾ ಇದ್ದಾರೆ. ಅದು ತುಂಬ ಒಳ್ಳೆಯದು. ಯಾರು ಕ್ಲೀನ್ ಮಾಡಿಸ್ತಾರೆ ಅವರಿಗೆ ತುಂಬ ಧನ್ಯವಾದಗಳು ಸರ್. 2 ಡೇಸ್ ಇವತ್ತು 3rd ಡೇ ಆಗುತ್ತೆ. ಲಾಸ್ಟು ವೀಡಿಯೋ ಇತ್ತು. ಲಾಸ್ಟ್ ಟೈಮು ವೀಡಿಯೋದಲ್ಲಿ ನೋಡಿದ್ರಲ್ಲ, ಎಕ್ಸಾಕ್ಟ್ ಇದೇ ಸ್ಪಾಟಲ್ಲಿ ಹೋಗಿದೆ. ಇದೇ ಸ್ಪಾಟಲ್ಲಿ ಇನ್ನೊಂದ್ಸತಿ ನಿನ್ನೆ ಈ ಕಡೆ ಹೋಗಿದ್ದು. ನಿನ್ನೆ ಮತ್ತೆ ಹೋಗಿದೆ? ನಿನ್ನೆ ರಾತ್ರಿನೂ ಹೋಗಿದೆ. ಈ ಕಡೆ ಹಿಂಗಾಸಿ ಹೋಗಿದೆ. ಮೊನ್ನೆ ಬಂದಿರೋ ವೀಡಿಯೋದಲ್ಲಿ ಈ ಕಡೆ ಹಸಿ ಹೋಗಿರೋದು. ಈ ಒಂದು 1 ಕಿಲೋಮೀಟರ್ ಡಿಸ್ಟೆನ್ಸ್ 2 ಕಿಲೋಮೀಟರ್ ಎಷ್ಟು ಮನೆಗಳಿದೆ ಸರ್ ಇಲ್ಲಿ? ಎಲ್ಲ 150-200 ಮನೆ ಮೇಲೆ ಇದೆ ಸರ್. ಬಟ್ ತುಂಬ ಡೆವಲಪ್ಮೆಂಟ್ ಆಗಿರೋ ಏರಿಯಾ. ಬಟ್ ಇದೇ ಫಸ್ಟ್ ಟೈಮ್ ಇಷ್ಟು ವರ್ಷಕ್ಕೆ. ನಾವೊಂದು 15 ಇಯರ್ಸಿಂದ ಈ ಏರಿಯಾದಲ್ಲಿ ಇದೆ. ಎಲ್ಲರಿಗೂ ಭಯ ಅನ್ನೋದು ಇದ್ದೇ ಇರುತ್ತಲ್ಲ. ಬಟ್ ಅದು ಓಡಾಡೋ ರೀತಿ ನೋಡಿದ್ರೆ ಆರಾಮಾಗಿ ಓಡಾಡ್ತಾ ಇದೆ ಅಂದರೆ ಅದು ರೆಗ್ಯುಲರ್ ಓಡಾಡೋ ಥರನೇ ಇದೆ. ಈ ಆರಾಮಾಗಿ ಹೇಗಿದೆ ಅದು ಹೋಗೋ ಚಲನೆಯನ್ನು ನೋಡಿದ್ರೆ ಎಕ್ಸಾಕ್ಟ್ ಇದೇ ಸ್ಪಾಟಲ್ಲಿ ಬಂದಿರೋದು. ಹೀಗೆ ಹಾರ್ಕೊಂಡು ಹೋಗಿದೆ. ಇದೇ ಸ್ಪಾಟಲ್ಲಿ ರಿಟರ್ನ್ ಹೋಗಿದೆ ಸರ್. 2 ಡೇಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.